ಆಭರಣಗಳನ್ನು ಧರಿಸಿ ಯಾರ ಪಕ್ಷವು ಕಾದಾಡದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವುದು ರುಕ್ಮಿಣಿ. ಹಾಗಾದರೆ ಈ ಶೈನಾಗಾರದ ವಸ್ತಿರನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಪರಮಾತ್ಮ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದಿರು. ಆದರೆ ಇದು ಪರಿಹಾಸ್ಯವಲ್ಲ ತಾನು? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನಿಂದ ಪರಿವೇಶಿತನಾಗಿ ಮಧುರ ವೇಣಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನು ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲ ದಾನವರನ್ನು ನೀಲ ಮಾತ್ರದಿಂದ ಸೆದೆಬಡಿದು ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನು ಜನರು ನೋಡುವರು. ನಾನು ನಿರಸ್ತನು, ಆದರೆ ಕುರುಕ್ಷೇತ್ರದ ಸೂತ್ರಧಾರವು ನನ್ನ ಕೈಲಿ. ಚದುರಂಗ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರನನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಡೀತೇನೆ. ಸಹಸ್ರಾಶಗಳ ಪೌರುಷದ ಪರಾಮೋದೆಂದು ಜನರೀಗ ತಿಳಿದಿರುವರು. ನಾನು ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಸಸ್ಯಗಳ ಪರಾಭವಿಸಿ ವಿಜಯ ಭದ್ರ ಪೀಠವನ್ನು ಯಾರೇರಬರೆ ಎಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು. ರುಕ್ಮಿಣಿ, ಸತ್ಯದ ಚಿರಪ್ರಕಾಶದಿಂದ ಸುಂದರವಾದ ಜಗತ್ತನ್ನೇ ಬೆಳಗಿಸುವೆನು. ಕುರುಕ್ಷೇತ್ರ ರಕ್ತ ಬೆಳೆಯಲು ನಿನ್ನ ಪತಿ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಂತೆ ಪ್ರಿಯೆ. ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದ
ಆದರ್ಶ ಅದ್ಭುತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರದ ನನ್ನ ನಿರಂತರದ ಸವಿಗನಸು. ಯೌವನವನ್ನು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಇಂಥ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವ ಜಾತಿಯ ಪರಮಶತ್ರುವೆಂದು ನಾನು ಈಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ನಾಶಪಡಿಸುವೆನು. ಅಂಬುರಿ ನೀತಿಯು ಉದಯಿಸಿದ ಸಂಭ್ರಮಗೊಳಿಸಿದ ಅತಿ ದೇವತೆ. ಅಂಬುರಿ ನೀತಿಯು ಉದಯಿಸಿದ ಸಂಭ್ರಮಗೊಳಿಸಿದ ಅತಿ ದೇವತೆ. ಜಾದು ಗೈದನ್ನ ಹೃದಯ ರಂಗವ Welcome.